ಫೇಸ್ ಎಲೆಕ್ಷನ್ ನಡೀತಾ ಇದೆ ದೇಶದಲ್ಲಿ. ತಮಿಳುನಾಡು ಪಕ್ಕದ ರಾಜ್ಯ. ತಮಿಳುನಾಡಿನಲ್ಲಿ ಎಲೆಕ್ಷನ್ ಇರುವಂಥ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಕಾರಣ ತಮಿಳುನಾಡಿಗೆ ಬೆಂಗಳೂರಿನಿಂದ ಸಾಕಷ್ಟು ಜನ ಮತದಾರರು ಹೊರಟು ನಿಂತಿರುವಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು. ನಾಳೆ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ, ಮೊದಲ ಹಂತದ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ತಮಿಳುನಾಡಿನ ಜನ ಹೊರಟು ನಿಂತಿದ್ದಾರೆ. ಕಾರ್ಪೊರೇಷನ್ನಿಂದ ಹೊರಟು ನಿಂತಿದ್ದಾರೆ. ಕಾರ್ಪೊರೇಷನ್ ಸುತ್ತಮುತ್ತ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡಿ, ತಮಿಳುನಾಡಿಗೆ ಹೋಗುವಂಥ ಬಸ್ಗಳು ಪ್ರಮುಖವಾಗಿ ಒಂದು ಕಾರ್ಪೊರೇಷನ್ ಹತ್ರ ಬರುತ್ತೆ, ಇನ್ನೊಂದು ಶಾಂತಿನಗರ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ, ಕಾರ್ಪೊರೇಷನ್ ಸಿಗ್ನಲ್ ಹತ್ರ ನೋಡಿ ಯಾವ ರೀತಿಯಾಗಿ ಜನ ಜಮಾವಣೆಗೊಂಡಿದ್ದಾರೆ ಅಂತೇಳಿ. ಎಲ್ಲರೂ ಕೂಡ ತಮಿಳುನಾಡಿಗೆ ಹೋಗಿ ನಾಳೆ ತಮ್ಮ ಹಕ್ಕನ್ನು ಚಲಾಯಿಸುವ ಸಲುವಾಗಿ ಹೊರಟು ನಿಂತಿದ್ದಾರೆ. ಹೀಗೆ ಹೊರಡೋದಕ್ಕೆ ಜನ ಎಲ್ಲರೂ ಕೂಡ ಬಂದು ಕಾರ್ಪೊರೇಷನ್ ಹತ್ರ ನಿಂತಿದ್ದಾರೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೇವಲ ಅಲ್ಲ, ಅಷ್ಟೇ ಅಲ್ಲ, ಟ್ರಾಫಿಕ್ ಜಾಮ್ ಆಗಿರೋದು ಕಾರ್ಪೊರೇಷನ್ ಸರ್ಕಲ್ನ ಸುತ್ತಮುತ್ತಲ ಭಾಗದಲ್ಲಿ. ಬಸ್ಸೇ ಸಿಕ್ಕಿಲ್ಲ ಸರ್. ಏನು ಮಾಡೋದು? ಎಲ್ಲಿಗೆ ಹೋಗ್ಬೇಕು? ಯಾವ ಊರಿಗೆ ಹೋಗ್ಬೇಕು? ಯಾರು ಏನಕ್ಕೆ ಹೋಗ್ತಾರೆ? ಗಾಡಿ ಇಲ್ಲ, ಏನು ಎಲೆಕ್ಷನ್ ಇದೆ ನಾಳೆ ಬೆಳಿಗ್ಗೆ ಓಟ್ ಹಾಕ್ಬಿಟ್ಟು ಏನು ಮಾಡಿ ಇವಾಗ ಎಲ್ಲ ಜಾಸ್ತಿ ಎಲ್ಲ ನೋಡಿ ಒಂದು ಬಸ್ ಸಿಗ್ತಾ ಇಲ್ಲ. ಯಾವುದು ಬಿಡ್ತಾನ ಇಲ್ಲ. ಅದೇ ಬಸ್ ಎಷ್ಟು ಕಳಿಸಿದ್ರೆ ಎಲ್ಲಿ ಕಳಿಸಿದ್ರೆ ಬಸ್ ಇಲ್ಲ, ಎಲ್ಲ ಇದ್ದಾರೆ. ನಿಮ್ಮ ಹೆಸರೇನು? ನನ್ನ ಹೆಸರು ಮಣಿಕಂಠ. 6 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಬಂದಿರೋದು, ಇನ್ನೂ ಬಸ್. ನಮ್ಮ ಪ್ರತಿನಿಧಿ ಸವಿತಾ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಎಲ್ಲರೂ ಕೂಡ ಇವತ್ತು ನಾಳೆ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ತಮಿಳುನಾಡತ್ತ ಮುಖ ಮಾಡಿದ್ದಾರೆ. ಹೇಗಿದೆ ಟ್ರಾಫಿಕ್ ಜಾಮ್? ಕಡಿಮೆ ಆಗಿದೆಯಾ ಈಗ? ನಾಗೇಂದ್ರ ಬಾಬು, ನಾಳೆ ತಮಿಳುನಾಡಿನಲ್ಲಿ ಮೊದಲ ಹಂತದಲ್ಲಿ ಈ ಒಂದು ಎಲೆಕ್ಷನ್ ಇರೋ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಉದ್ಯೋಗ ಅರಸಿ ಬಂದಂಥವ್ರಿಗೆ ಈಗಾಗಲೇ ನಾಳೆ ಮತದಾನಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಸದ್ಯ ನಾನು ಕಾರ್ಪೊರೇಷನ್ ಸರ್ಕಲಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಬಹುತೇಕ 11 ಗಂಟೆ ಆಗಿದೆ, ಇನ್ನೂ ಕೂಡ ಕ್ರೌಡ್ ಇದೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಉದ್ಯೋಗ ಅರಸಿಕೊಂಡಿದ್ದವರು ನಾಳೆ ಮತದಾನ ಇರೋ ಕಾರಣದಿಂದಾಗಿ ತಮಿಳುನಾಡಿನ ಬಸ್ ಹತ್ತಿದ್ದಾರೆ. ಪ್ರಮುಖವಾಗಿ ನೋಡ್ಬೋದು, ಬಸ್ ಯಾವ ರೀತಿಯಾಗಿ ಫುಲ್ ರಶ್ ಆಗಿದಾವಂತ. ಸಮಯ 11 ಗಂಟೆ 22 ನಿಮಿಷ ಆದ್ರೂ ಇನ್ನೂ ಕ್ರೌಡ್ ಕೂಡ ಜಾಸ್ತಿ ಆಗ್ತಿದೆ. ಬಸ್ ಸಿಗ್ತಾ ಇಲ್ಲ, ಸೀಟು ಸಿಗ್ತಾ ಇಲ್ಲ ಅನ್ನೋ ಆಕ್ರೋಶ ಕೂಡ ಇಲ್ಲಿ ಕಾಣ್ತಾ ಇದೆ. ಪ್ರಮುಖವಾಗಿ ಬಸ್ಗಾಗಿ ಇನ್ನೂ ಕಾದು ಕುಳಿತಿದ್ದಾರೆ. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ನಾಳೆ ಒಂದೇ ಹಂತದಲ್ಲಿ ಎಲೆಕ್ಷನ್ ಇರೋ ಕಾರಣದಿಂದಾಗಿ ಜನರು ಹೋಗ್ತಾ ಇದ್ದಾರೆ, ಅಂದರೆ ತಮಿಳುನಾಡಿನತ್ತ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ತಮಿಳುನಾಡಿನಲ್ಲಿ ನೀತಿ ಸಂಹಿತೆ ಜಾರಿಯಾಗಿದೆ. ಸೊ ಒಟ್ಟಾರೆ ನಾಳೆ ಹೋಗಿ ನಮ್ಮ ಮತ ಚಲಾಯಿಸಿದರೆ ಸಾಕು ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಒಂದಿಷ್ಟು ಜನರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಯಾವಾಗ? ಈಗ 10:10ಕ್ಕೆ ಇದ್ದಿರೋ ಟೈಮು. ಬುಕ್ಕಿಂಗ್ ಮಾಡಿರೋಲ್ಲ ಕೆಳಗೆ ಇದ್ವಿ, ಬುಕ್ಕಿಂಗ್ ಮಾಡೋರೆಲ್ಲ ಹತ್ಬಿಟ್ಟವ್ರೆ, ಜಾಗ ಕೊಡ್ತಾ ಇಲ್ಲ. ಬಸ್ ಸಿಗ್ತಾ ಇಲ್ಲ. ಬಸ್ ಐತೆ, ನಮ್ಮ ಟಿಕೆಟ್ ಐತೆ. ಅವ್ರು ಬುಕ್ಕಿಂಗ್ ಮಾಡಿದವರು ಹತ್ಬಿಟ್ಟವ್ರೆ, ಬುಕ್ಕಿಂಗ್ ಮಾಡೋರು ಕೆಳಗೆ ಇದೀವಿ. ಏನ್ ರೀಸನ್ಗೆ ಹೋಗ್ತಾ ಇದ್ದೀರಾ? ಇದು ಓಟ್ ಹಾಕಕ್ಕೆ. ಒಂದಿನ ಮುಂಚೆ ಹೋಗ್ಬೋದಿತ್ತಲ್ಲ, ಇವತ್ತು ಇಷ್ಟು ಕ್ರೌಡ್. ಕೆಲಸ ಮಾಡ್ತೀವಲ್ಲ, ಕೆಲಸ ಬಿಟ್ಟು ಎಲ್ಲಿ ಹೋಗೋದು ನಾವು? ಅದಕ್ಕೋಸ್ಕರ ಹೋಗ್ತಾ ಇದ್ವಿ, ಕೆಲಸ ಮಾಡ್ತಾ ಇದಿಲ್ವಾ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ನಾವು 10 ಗಂಟೆಯಿಂದ ಕಾಯ್ತಾ ಇದ್ವಿ. ಬಸ್ ಸಿಗುತ್ತೆ ಅನ್ಸುತ್ತಾ? ಸಿಗತ್ತೆ ಬಸ್. ನಾವು ಟಿಕೆಟ್ ಬುಕ್ಕಿಂಗ್ ಮಾಡಿದೀವಲ್ಲ, ಬುಕ್ಕಿಂಗ್ ಐತೆ ಟಿಕೆಟ್, ನಾವು ರಿಸರ್ವೇಶನ್ ಮಾಡಿರೋದು ಐತೆ. ಅವ್ರು ಬಿಡ್ತಾಯಿಲ್ಲ, ಸುಮ್ಮನೆ ಇರೋರು ಹತ್ಬಿಟ್ಟವ್ರು ಬಿಡ್ತಾ ಇಲ್ಲ ನಮ್ಮನ್ನ ಹತ್ತಕ್ಕೆ. ತಮಿಳುನಾಡಿನಲ್ಲಿ ಯಾವ ಊರಿಗೆ ಹೋಗ್ತಾ ಇದ್ದೀರಾ? ತಿರುವಣ್ಣಾಮಲೈ. ನೀವೆಲ್ಲ ಹೋಗ್ತಿದ್ದೀರಾ? ತಿರುವಣ್ಣಾಮಲೈನೇ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? 10 ಗಂಟೆಯಿಂದ ಕಾಯ್ತಾ ಇದ್ವಿ. ಪ್ರತಿ ಬಾರಿ ಹೋಗ್ತೀರಾ ಎಲೆಕ್ಷನ್ಗೆ? ಹೆಂಗೆ? ಎಲೆಕ್ಷನ್ಗೆ ಹೋಗಿ ಓಟ್ ಹಾಕ್ಬೇಕಂತ ಹೋಯ್ತೀವಿ. 1 ವಾರ ಆಯ್ತು ಬುಕ್ಕಿಂಗ್ ಮಾಡಿ, ಸುಮ್ಮನೆ ಇರೋರು ಕುತ್ಕೊಂಡಿದ್ದಾರೆ. ಈ ಬಾರಿ ಜಾಸ್ತಿ ಕ್ರೌಡ್ ಇದೆನಾ ಬಸ್ಸು? ಜಾಸ್ತಿ ಕ್ರೌಡ್ ಇದೆನಾ? ಫುಲ್ ಜಾಸ್ತಿ ಐತೆ ಜನ, ಜಾಸ್ತಿ. ಬಸ್ಸು ಸಿಗ್ತಾ ಇಲ್ಲ, ಸೀಟು ಸಿಗ್ತಾ ಇಲ್ಲ. ಬುಕ್ಕಿಂಗ್ ಮಾಡಿರೋದು ಈ ಗಾಡಿನೇ ನಂಬರ್ಗೆ ಇದಕ್ಕೆ ಬುಕ್ಕಿಂಗ್ ಮಾಡಿರೋದು. ಅವರು ಸುಮ್ಮನೆ ಇರೋರು ಕುತ್ಕೊಂಡಿದ್ದಾರೆ, ನಮಗೆ ಬಿಡಲ್ಲ. ಇವಾಗ ಅವ್ರು ಡ್ರೈವರ್ ಕಂಡಕ್ಟರ್ ಏನು ಹೇಳ್ತಾರೆ, ಎಲ್ಲರೂ ಕುತ್ಕೊಂಡ್ರೆ ನಾ ಏನು ಮಾಡಲಿ ಹಂಗೆ ಅಂತಾರೆ. ಅದು ಹೆಂಗೆ ಹೋಗೋದು? ನಾವು 1 ವಾರ ಆಯಿತು ಬುಕ್ಕಿಂಗ್ ಮಾಡಿ.
ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಬಸ್ ಒಂದು ಕ್ರೌಡ್ ಇದೆ ಅಂತ. ನಾವು ಮುಂಚಿತವಾಗಿ ಬಸ್ ಟಿಕೆಟ್ ಬುಕ್ ಮಾಡಿದ್ದೀವಿ, ಆದರೂ ನಮಗೆ ಸೀಟ್ ಸಿಗ್ತಾ ಇಲ್ಲ. ಎಲ್ಲರೂ ಬಂದು ಬಸ್ ಹತ್ತಾ ಇದ್ದಾರೆ. ಸೊ ಒಳಗಡೆ ನಿಲ್ಲೋಕ್ಕೂ ಜಾಗ ಇಲ್ಲ. ಈ ಒಂದು ಕಾರಣದಿಂದಾಗಿ ಕೇವಲ ಕಾರ್ಪೊರೇಷನ್ ಅಷ್ಟೇ ಅಲ್ಲದೆ ಸ್ಯಾಟಲೈಟ್ ವಿವಿಧ ಭಾಗದ ಬಸ್ ಸ್ಟಾಪ್ ಅಂದರೆ ತಮಿಳುನಾಡಿನತ್ತ ಹೋಗ್ತಿರುವಂತಹ ಬಸ್ಗಳು ಯಾವ್ಯಾವ ಬಸ್ ಸ್ಟಾಪಲ್ಲಿ ಇಂತಹದ್ದೊಂದು ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆ ನಾಳೆ ಒಂದೇ ಹಂತದಲ್ಲಿ ಮತದಾನ ಇರೋ ಕಾರಣದಿಂದಾಗಿ ನಾವು ಪ್ರತಿ ಸಾರಿ ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಈ ಬಾರಿನೂ ಹೋಗ್ತಾ ಇದ್ದೀವಿ. ಸೊ ನಮಗೆ ಬಸ್ ಸಿಗ್ತಾ ಇಲ್ಲ ಅನ್ನೋ ಆಕ್ರೋಶ ಕೂಡ ಕೇಳಿ ಬರ್ತಾ ಇದ್ದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.